ಬ್ಯಾಂಕ್ನ ಸೇಫ್ ಲಾಕರ್ನಲ್ಲಿ ಇಟ್ಟಂತಹ ವಸ್ತುಗಳು ಸೇಫ್ ಅಲ್ಲ ಅನ್ನೋ ಕಾಲ ಬಂದ್ಬಿಟ್ಟಿದೆ. ಲಾಕರ್ನಲ್ಲಿ ಇಟ್ಟಿದ್ದಂತಹ 50 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕಳವು ಮಾಡಲಾಗಿದೆ. ಬ್ಯಾಂಕ್ ಆಫ್ ಬರೋಡಾದ ಲಾಕರ್ನಲ್ಲಿದ್ದಂತಹ ಚಿನ್ನಾಭರಣಗಳು ಕಳವಾಗಿದೆ. ಬೆಂಗಳೂರಿನ ಜಯನಗರ ಬ್ರಾಂಚ್ನಲ್ಲಿ ಆಗಿರೋ ಪ್ರಕರಣ ಇದು. ರಾಜೇಂದ್ರ ಪಾಟೀಲ್ ಅನ್ನೋರಿಗೆ ಸೇರಿದ 50 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳವಾಗಿದೆ. ಅಸಿಸ್ಟೆಂಟ್ ಮ್ಯಾನೇಜರ್ ವಿರುದ್ಧ ಸದ್ಯಕ್ಕೆ ಕೇಸ್ ದಾಖಲಿಸಿದ್ದಾರೆ ಪಾಟೀಲ್. ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಮನೆಯಲ್ಲಿ ಚಿನ್ನಾಭರಣಗಳು ಸೇಫ್ ಅಲ್ಲ ಅಂತ ಹೇಳಿ ತಗೊಂಡೋಗಿ ಬ್ಯಾಂಕ್ನಲ್ಲಿ ಇಡ್ತಾರೆ. ಬ್ಯಾಂಕಲ್ಲೂ ಸೇಫ್ ಅಲ್ಲ ಅಂತಂದ್ರೆ ಜನ ಎಲ್ಲಿಡ್ಬೇಕಾಗಾದ್ರೆ? ಏನಿದು ಪ್ರಕರಣ? ಖಂಡಿತವಾಗಿಯೂ ಸಭಾ, ಏನು ಕಳೆದ 2010ರಿಂದ ಕೂಡ ಏನು ಒಂದು ಬ್ಯಾಂಕ್ ಆಫ್ ಬರೋಡಾ ಅಲ್ಲಿ ರಾಜೇಂದ್ರ ಪಾಟೀಲ್ ಅನ್ನೋರು ಒಂದು ಲಾಕರ್ ಅನ್ನ ಹೊಂದಿರ್ತಾರೆ. ಈ ಲಾಕರ್ ಅನ್ನ ಏನು ಮನೆಯಲ್ಲಿ ಇಟ್ಟರೆ ಕೆಲವೊಂದು ವಸ್ತುಗಳು ಅಥವಾ ಪ್ರಮುಖ ದಾಖಲಾತಿಗಳೇನಿರ್ತವೆ ಇವೆಲ್ಲವೂ ಕೂಡ ಸೇಫ್ ಅಲ್ಲ, ಜೊತೆಗೆ ಎಲ್ಲೋ ಒಂದು ಕಡೆ ಮಿಸ್ ಆಗ್ಬೋದು ಅನ್ನುವಂತಹ ಹಿನ್ನೆಲೆಯಲ್ಲಿ ಲಾಕರ್ನಲ್ಲಿ ಇಟ್ಟಿರ್ತಾರೆ. ಇದಾದ ನಂತರ ಏನು ಕೆಲವು ಅಂದರೆ 2022 ಅಲ್ಲಿ ಒಮ್ಮೆ ಓಪನ್ ಮಾಡಿರ್ತಾರೆ, ಅದಾದ ನಂತರ 2024 ಅಲ್ಲಿ ಒಮ್ಮೆ ಓಪನ್ ಮಾಡಿರ್ತಾರೆ. ಅದಾದ ನಂತರ ಯಾವುದೇ ರೀತಿಯಾದಂತಹ ಲಾಕರ್ನ ಓಪನ್ ಮಾಡಿರೋದಿಲ್ಲ. ಜೊತೆಗೆ ಈ ಒಂದು ಲಾಕರ್ನಲ್ಲಿ ಸುಮಾರು 50 ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನು ಇಟ್ಟಿರ್ತಾರೆ. ಜೊತೆಗೆ ಅದರ ಜೊತೆಯಲ್ಲಿ ಸಾಕಷ್ಟು ಒಂದು ಏನು ದಾಖಲಾತಿಗಳನ್ನು ಕೂಡ ಇಟ್ಟಿರ್ತಾರೆ. ಈ ಒಂದು ಲಾಕರ್ ಸಿಸ್ಟಮ್ ಹೇಗಿರುತ್ತೆ ಅಂತಂದ್ರೆ, ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವಂತವರ ಜೊತೆ ಕೈಯಲ್ಲಿ ಒಂದು ಮಾಸ್ಟರ್ ಕೀ ಇದ್ರೆ, ಮತ್ತೊಂದು ಕೀ ಆ ಲಾಕರ್ನ ಕೀ ಏನು ಲಾಕರ್ನ ಮಾಲೀಕರು ಇರ್ತಾರೆ ಅವರ ಕೈಯಲ್ಲಿರುತ್ತೆ. ಈ ಎರಡೂ ಕೀ ಇದ್ರೆ ಮಾತ್ರ ಆ ಒಂದು ಲಾಕರ್ ಓಪನ್ ಆಗುವಂತಹದ್ದು, ಇಲ್ಲಾಂದ್ರೆ ಆ ಲಾಕರ್ ಯಾವುದೇ ಕಾರಣಕ್ಕೂ ಓಪನ್ ಆಗೋದಿಲ್ಲ ಅನ್ನುವಂತಹ ಒಂದು ಭರವಸೆ ಇರುತ್ತೆ. ಆದ್ರೆ ಎಲ್ಲೊಂದ್ ಕಡೆ ಆ ಭರವಸೆ ಈಗ ಸದ್ಯಕ್ಕೆ ಸುಳ್ಳಾಗಿದೆಯಾ ಅನ್ನುವಂತಹದ್ದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ಆಗಿದೆ. ಯಾಕೆಂತಂದ್ರೆ ರಾಜೇಂದ್ರ ಪಾಟೀಲ್ ಅವರು ಏನು ಕಳೆದ 25ರಂದು ಅಂದ್ರೆ ಫೆಬ್ರವರಿ 25ರಂದು ಆ ಲಾಕರ್ ಅನ್ನ ಓಪನ್ ಮಾಡಿ ಒಂದು ಕೆಲವೊಂದು ದಾಖಲಾತಿಗಳನ್ನ ತೆಗೆದುಕೊಳ್ಳಲು ಹೋದಾಗ ಅಲ್ಲಿ ಇದ್ದಂತಹ ಅಂದ್ರೆ ಸುಮಾರು 50 ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣ ಇದ್ರೆ ಅದರಲ್ಲಿ ಕೇವಲ ಬಳೆಗಳು ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ದೊಡ್ಡ ದೊಡ್ಡ ಆಭರಣಗಳು ಇರೋದಿಲ್ಲ. ಅದು ವರ್ತ್ ಸುಮಾರು 31 ಲಕ್ಷ ಅಂತ ಹೇಳಲಾಗ್ತಾ ಇದೆ. ಆ ಬಳೆಗಳನ್ನ ಬಿಟ್ರೆ ಬೇರೆ ದೊಡ್ಡ ದೊಡ್ಡ ಜ್ಯುವೆಲ್ಲರ್ಸ್ ಎಲ್ಲವೂ ಕೂಡ ಕಳವಾಗಿದೆ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ರಾಜೇಂದ್ರ ಪಾಟೀಲ್ ಅವರಿಗೆ ಹೋಗಿ ತಿಳಿಸಿದಾಗ ಅವರು ಕೂಡ ಸಾಕಷ್ಟು ಉಡಾಫೆಯಿಂದ ಮಾತಾಡಿ ಯಾವುದೇ ರೀತಿಯಾದಂತಹ ಸರಿಯಾದ ಉತ್ತರ ಕೊಡದೆ, ನಿಮ್ಮ ಲಾಕರ್ ಕೀ ನಿಮ್ಮ ಹತ್ರ ಇರುತ್ತೆ, ನಮಗೆ ಗೊತ್ತಾಗೋದಿಲ್ಲ, ನೀವು ಯಾವಾಗ ಬೇಕು ತಗೊಂಡೋಗಿರ್ತೀರಾ ಅಂತ ಹೇಳಿದಾಗ ಸಾಕಷ್ಟು ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ಜೊತೆಗೆ CC ಕ್ಯಾಮ್ರಾ ಚೆಕ್ ಮಾಡಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟರೆ ಇದನ್ನ ನೀವು ಹೇಳ್ದಂಗೆ ಮಾಡೋಕ್ಕಾಗಲ್ಲ ಅನ್ನುವಂತಹ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಅಸಿಸ್ಟೆಂಟ್ ಮ್ಯಾನೇಜರ್ ರಾಜು ವಿರುದ್ಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ರಾಜೇಂದ್ರ ಪಾಟೀಲ್ ಅವರು ಸದ್ಯಕ್ಕೆ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿರುವಂತಹದ್ದು. ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ವಿಚಾರಣೆ ನಡೆಸ್ತಾ ಇರುವಂತಹದ್ದು. ಸಭಾ, ಹಾಗೆ ಸಂಪರ್ಕದಲ್ಲಿದೆ ಚಂದ್ರಶೇಖರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.